ಇವರು ಮುಕುತಿಗೆ ಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿ ನಲಿಯುತ್ತ ಧರ್ಮ ಕಾಮಾರ್ಥ ತ್ರಿವಿಧ ಫಲವನಪೇಕ್ಷಿಸದೆ ಶ್ರೀ ಪವನ ಮುಖ ದೇವಾಂತರಾತ್ಮಕ ಪ್ರವರ ತಮಶಿಷ್ಠೇಷ್ಟದಾಯಕನೆಂದು ಸ್ಮರಿಸುವರು. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 51. ಇವರು ಮುಕ್ತಿಗೆ ಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿ ನಲಿಯುತ್ತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮುಕ್ತಿಯೋಗ್ಯ ಚೇತನರ ಲಕ್ಷಣವನ್ನು ತಿಳಿಸುತ್ತಾರೆ. ಹಿಂದೆ ತಿಳಿಸಿದ ಬ್ರಹ್ಮಾದಿ ತೃಣಾಂತ ಸಾತ್ವಿಕ ಜೀವಗಣವು ಮುಕ್ತಿಯೋಗ್ಯರೆಂದು ಕರೆಯಿಸುವರು. ಅವರಿಗೆ ಬ್ರಹ್ಮ ಕಲ್ಪಾವಸಾನದಲ್ಲಿ ಬ್ರಹ್ಮಣ ಸಹ ವಿರಜಾ ನದಿಯಲ್ಲಿ ಸ್ನಾನಾನಂತರ ಕರ್ಮಬಂಧನದಿಂದ ವಿಮುಕ್ತಿ ಅವರವರ ತಾರತಮ್ಯಾನುಸಾರ ವೈಕುಂಠಾದಿ ನಿತ್ಯ ಮುಕ್ತಿ ಸ್ಥಾನಗಳಲ್ಲಿ ಆವಾಸ ಸ್ವಸ್ವರೂಪಾನಂದಾವಿರ್ಭಾವ ರೂಪವಾದ ಮೋಕ್ಷಾನಂದ ಪ್ರಾಪ್ತಿ. ಮುಕ್ತಿಯಲ್ಲಿಯೂ ಸಹ ಆನಂದ ತಾರತಮ್ಯದಿಂದ ಯುಕ್ತರಾಗಿರುತ್ತಾರೆ. ಅಂತಹ ಮುಕ್ತಿಯೋಗ್ಯ ಜೀವರು ಈ ಜಗತ್ತಿನಲ್ಲಿ ಸದಾ ಭಗವನ್ ಮಹಿಮೆಗಳನ್ನು ಗುರುಪದೇಶದ್ವಾರ ಕೇಳುತ್ತಾ ಆನಂದ ಪಡುವರು. ಕೇಳಿದ ವಿಷಯಗಳನ್ನು ಮನಸ ಸ್ಮರಣೆ ಮಾಡುತ್ತಾ ಮನನ ಮಾಡುತ್ತಿರುತ್ತಾರೆ. ಆದಿ ಎಂಬ ಶಬ್ದದಿಂದ ಕೀರ್ತನೆ ಸ್ಮರಣೆ ಇತ್ಯಾದಿ ನವವಿಧ ಭಕ್ತಿಯುಕ್ತರಾಗಿರುತ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಮತ್ತು ಆತ್ಮನಿವೇದನಂ ಎಂಬ ನವವಿಧವಾದ ಭಕ್ತಿಯಿಂದ ಭಗವದ್ ಉಪಾಸನಾ ನಿರತರಾಗಿರುತ್ತಾರೆ. ಭಕ್ತಿಯ ಉದ್ರೇಕದಿಂದ ಪರವಶರಾಗಿ ಆನಂದ ತುಂದಿಲರಾಗಿ ಸದಾ ನರ್ತನ ಮಾಡುತ್ತಾ ಅತ್ಯಂತ ಉತ್ಸಾಹ ಭರಿತರಾಗಿರುತ್ತಾರೆ. ಪರಮೋತ್ಸವದಿ ಎಂದೆಂದಿಗೂ ಧರ್ಮ ಕಾಮ ಅರ್ಥಗಳೆಂಬ 3 ವಿಧ ಪುರುಷಾರ್ಥಗಳನ್ನು ತಮ್ಮ ಅಪೇಕ್ಷಾ ಪೂರ್ತಿಗಾಗಿ ಶ್ರೀಹರಿಯಲ್ಲಿ ಬೇಡರು ಮೋಕ್ಷಾಪೇಕ್ಷಿಗಳಾಗಿ ನಿಷ್ಕಾಮ ಕರ್ಮಾಸಕ್ತರಾಗಿರುತ್ತಾರೆ. ಶ್ರೀ ಲಕ್ಷ್ಮೀದೇವಿ ಶ್ರೀ ವಾಯುದೇವರೇ ಮೊದಲಾದ ಸಕಲ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿರುವ ಶ್ರೀಹರಿಯನ್ನು ಸರ್ವೋತ್ತಮನೆಂದೂ ಶಿಷ್ಯರಾದ ತನ್ನ ಏಕಾಂತ ಭಕ್ತರಿಗೆ ಸಕಲ ಅಭೀಷ್ಟಪ್ರದನೆಂದು ತಿಳಿದು ಉತ್ತಮ ಜ್ಞಾನಾನುಸಂಧಾನದಿಂದ ಶ್ರೀಹರಿಯ ಮಹಾಮಹಿಮೆಗಳನ್ನು ಅವನ ಮಂಗಳ ಗುಣಗಳನ್ನು ಅನವರತವು ಮನಸ್ಸಲ್ಲಿ ಸ್ಮರಿಸುತ್ತಿರುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.